ಹಾಯ್ ಎಲ್ರಿಗೂ ನಮಸ್ಕಾರ. ಕೀರ್ತಿಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮನೇಲೇ ಮಾಡ್ಕೊತೀನಿ. ಸನ್ಫ್ಲವರ್ ಸೀಡ್ಸ್ 1 ಕಪ್, ಬಾದಾಮಿ 1 ಕಪ್, 10 ಗೋಡಂಬಿ, ಪಂಪ್ಕಿನ್ ಸೀಡ್ಸ್ 1 ಕಪ್ ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಕೊಳ್ಳಿ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಡ್ರೈ ರೋಸ್ಟ್, ಬಾದಾಮಿ ಡ್ರೈ ರೋಸ್ಟ್, ಗೋಡಂಬಿನೂ ಡ್ರೈ ರೋಸ್ಟ್ ಮಾಡಿ, ಕಡಲೆ ಬೀಜ 1 ಕಪ್ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿ ಅದಾದಮೇಲೆ ಮೇಲೆ ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಸಪ್ರೇಟಾಗಿ ಹಾಕಿ ಎಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ 1 ಕಪ್ ಖರ್ಜೂರನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಎಲ್ಲ ಸಪ್ರೇಟಾಗಿ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಳ್ಳಿ. ಫುಲ್ ಪೇಸ್ಟ್ ಮಾಡಬೇಡಿ, ಫುಲ್ ಫೈನ್ ಪೇಸ್ಟು ಈ ಥರ ಲೈಟಾಗೆ ತರಿಯಾಗಿರಲಿ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲನೂ ಹಾಗೆ ಬಾದಾಮಿ, ಪಂಪ್ಕಿನ್ ಸೀಡ್ಸ್ ಎಲ್ಲ ರುಬ್ಕೊಳ್ಳಿ. ಲಾಸ್ಟಲ್ಲಿ ಖರ್ಜೂರನ ಪೇಸ್ಟ್ ಥರ ರುಬ್ಕೊಂಡು ಈ ಥರ ರುಬ್ಕೊಂಡಿರೋ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದು ಪೀನಟ್ ಎಲ್ಲನೂ ಫುಲ್ ಒಟ್ಟಿಗೆ ಮಿಕ್ಸ್ ಮಾಡಿ ಅದಾದಮೇಲೆ ಖರ್ಜೂರ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಇದ್ರ ಜೊತೆ ಹಾಕ್ಕೊಳ್ಳಿ. ಫುಲ್ ಎಲ್ಲ ಹಾಕ್ಕೊಳ್ಳಿ. ಏನಾದರೂ ಸಾಕಾಗಲಿಲ್ಲ ಅಂದರೆ ಇನ್ನೊಂಚೂರು ಪೇಸ್ಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಂಡು ಈ ಥರ ಫುಲ್ ಎಲ್ಲನೂ ಸೇರಂಗೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೌಡರ್ ಮತ್ತು ಖರ್ಜೂರ ಎಲ್ಲ ಈ ಥರ ಡೋ ಆಗುತ್ತೆ. ಡೋ ಮಾಡಿಕೊಂಡು ಅದಾದಮೇಲೆ ಒಂದೊಂದೇ ಚೂರೇ ಎತ್ಕೊಂಡು ಉಂಡೆ ಮಾಡಿ ಲೈಟಾಗಿ ಬೇಕಾದರೆ ಎಣ್ಣೆ ಇಲ್ಲ ಕೈಗೆ ತುಪ್ಪ ಹಾಕ್ಕೊಂಡು ಈ ಥರ ರೌಂಡ್ ಮಾಡಿದ್ರೆ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಇದನ್ನು ನೀವು ಚಾಕ್ಲೇಟಲ್ಲಿ ಡಿಪ್ ಮಾಡಿ ಕೂಡ ಎತ್ತಿಟ್ಕೋಬೋದು, ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು, ಪ್ರೋಟೀನ್ ಲಡ್ಡು. ಮುಂದಿನ ವೀಡಿಯೋಸ್ ಜೊತೆಗೆ ಮುಂದಿನ ರೆಸಿಪೀಸ್ ಒಟ್ಟಿಗೆ ನಾಳೆ ಸಿಗೋಣ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.